ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಕಳೆದ 2 ಸಂಚಿಕೆಗಳಲ್ಲಿ ನಾವು ಶ್ರೀ ಮೊಹಮ್ಮದ್ ಸಿರಾಜುದ್ದೀನ್ ಮೂಲಿಮನಿ ಸರ್ ಅವ್ರನ್ನ ಮಾತಾಡ್ತಾ ಇದ್ವಿ. ಅವರು ಕಸಿ ಬದ್ನಿಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ರು. ಮತ್ತು ಅವ್ರು ಏನು ಮಾಡಿದ್ದಾರೆ ಅಂದರೆ, ಅವ್ರ ಊರಿನ ಹತ್ತಿರ ಇರುವಂಥ ಮಡಿಕೇರಿ ಎಂಬ ಗ್ರಾಮಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಇದು ಕೊಡಗಿನ ಒಂದು ಮಡಿಕೇರಿ ಅಲ್ಲ, ಇದು ನಮ್ಮ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮಡಿಕೇರಿ ಗ್ರಾಮ, ಬಿಸಿಲನಾಡು ಗ್ರಾಮ. ಈ ಒಂದು ಮಡಿಕೇರಿ ಗ್ರಾಮದಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಂದು 4 ಎಕರೆ ನಿಂಬೆ ತೋಟ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ರು. ಮೊದಲು ಇವರು ನಾನಾ ಬೆಳೆಗಳನ್ನು ಬೆಳೆದು ನನ್ನ ಒಂದು ಮಾರ್ಗದರ್ಶನದಲ್ಲಿ ಈಗ ನಿಂಬೆ ಮಾಡ್ತಾ ಇದ್ದಾರೆ. ಆ ಒಂದು ನಿಂಬೆಯ ಬೇಸಾಯ ಕ್ರಮಗಳನ್ನು ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ಅದರದ್ದು ಗ್ರೇಡಿಂಗು, ಕಟಾವು ಮತ್ತು ಆರ್ಥಿಕತೆ ಏನಿದೆ, ನೀವು ಅವ್ರನ್ನ ಮಾತಾಡಿಸಿ, ಅಂದರೆ ನಿಮಗೊಂದು ಒಳ್ಳೆಯ ಮಾಹಿತಿ ಸಿಗತ್ತೆ ಅಂತ ಅವ್ರು ಹೇಳ್ತಾಯಿದ್ರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ಮತ್ತೆ ನಮ್ಮ ಸಿರಾಜುದ್ದೀನ್ ಸರ್ ಅವ್ರನ್ನ ಮಾತಾಡಿಸಿ ಈ ಒಂದು ನಿಂಬೆ ಬೇಸಾಯಕ್ಕೆ ಯಾವ ರೀತಿ ಒಂದು ವಾತಾವರಣ ಬೇಕು, ಇದಕ್ಕೆ ಭೂಮಿ ಸಿದ್ಧತೆ ಯಾವ ರೀತಿ ಮಾಡಬೇಕು, ಇದರಲ್ಲಿ ಸಾವಯವದಲ್ಲಿ ಮಾಡಬೇಕಾ ಅಥವಾ ಒಂದು ರಾಸಾಯನಿಕ ಪದ್ಧತಿಯಲ್ಲಿ ಮಾಡಿದ್ರೆ ಉತ್ತಮ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಕಳೆದ 2 ಸಂಚಿಕೆಗಳಿಂದ ನಿಮ್ಮನ್ನು ಮಾತಾಡಿಸ್ತಾ ಇದ್ವಿ. ನೀವು ಕಸಿ ಬದ್ನೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಮಗೆ ಮೊದಲನೇ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ, ಈ ಭಾಗದಲ್ಲಿ ತೋಟಗಾರಿಕಾ ಬೆಳೆಗಳನ್ನು ಹೆಚ್ಚಾಗಿ ಪರಿಚಯ ಮಾಡಿಸಿದ್ದು ನೀವೇ ಅಂತ ಹೇಳ್ತಾ ಇದ್ರಿ. ಅದಲ್ಲದೆ ಈಗ ನಿಂಬೆ ಮೇಲೆ ಭಾಳಷ್ಟು ನೀವು ಸ್ವಲ್ಪ ಬೇರೆ ಬೇರೆ ರೈತರು ಕೂಡ ಸಲಹೆಗಳನ್ನು ಕೊಡ್ತೀರಿ ಅಂತ ಹೇಳಿದ್ರಿ. ಸರ್, ಈ ಭಾಗದಲ್ಲಿ ನಿಂಬೆ ಇತ್ತ ಮೊದಲು? ಎಲ್ಲರಿಗೂ ಮೊಟ್ಟ ಮೊದಲಿಗೆ ಸಿರಾಜ್ ಮೂಲಿಮನಿಯ ನಮಸ್ಕಾರಗಳು. ಇಲ್ಲಿ ಈ ಭಾಗದಲ್ಲಿ ಇದು ಕೊಪ್ಪಳ ಜಿಲ್ಲೆ, ಕುಷ್ಟಗಿ ತಾಲೂಕು, ಹನುಮಸಾಗರ. ತಾವು ಹೇಳುವಂತೆ ಈ ಭಾಗದಲ್ಲಿ ನಾನು ನಿಂಬೆ ಬೆಳೆದಾಗ ಈಗ 25 ವರ್ಷದ ಹಿಂದೆ ಬೆಳವಣಿಗೆಯಷ್ಟು ಅಂದರೆ 100ಕ್ಕೆ ಒಂದು 10 ಗುಂಟೆಯಷ್ಟು, 100 ಎಕರೆ ಭೂಮಿಗೆ 10 ಗುಂಟೆಯಷ್ಟು ನಿಂಬೆ ಇರಲಿಲ್ಲ ಇಲ್ಲಿ. ಆ ಸಂದರ್ಭದಲ್ಲಿ ನಮ್ಮದು ಒಂದು 10 ಗುಂಟೆ ನಿಂಬೆ, ಅಂದರೆ ಸುಮ್ಮನೆ ಅಲ್ಲಲ್ಲಿ ಸುಮ್ಮನೆ ತಮ್ಮ ಮನೆಗಾಗಿ. ಯಾಕಂದರೆ ಮೊದಲಿನ ಜನರಿಗೆ ಒಂದು ಅಭಿಪ್ರಾಯ ಏನಿತ್ತಂದರೆ, ಬೆಳೆಯೋ ಹೊಲಗಳಿಗೆ ಗಿಡಗಳನ್ನು ಹಚ್ಚಿ ಯಾಕೆ ಹಾಳು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಇತ್ತು. ಓಕೆ. ಯಾಕಂದರೆ ಆ ಸಂದರ್ಭದಲ್ಲಿ ನಿಂಬೆ ಆಗಲಿ ಯಾವುದೇ ಹಣ್ಣಿನ ಬೆಳೆಗಳಿಗೆ ಅಷ್ಟೊಂದು ಮಾರ್ಕೆಟ್ ಇರಲಿಲ್ಲ. ಉದಾಹರಣೆಗೆ ನಾನು ನಾಟಿ ಮಾಡಿದಾಗ 10 ಪೈಸೆಗೊಂದು ನಿಂಬೆಹಣ್ಣು ಮಾರಿದ್ದೇನೆ. ಓಕೆ. 10 ಪೈಸೆ ಅಂದರೆ ಯಾವುದೂ ವರ್ಕೌಟ್ ಆಗೋದಿಲ್ಲ. ಇವತ್ತಿನ ದಿನ 200 ರೂಪಾಯಿ, 250 ರೂಪಾಯಿಗೆ 100ರಂತೆ ಮಾರಾಟ ಮಾಡ್ತಾ ಇದ್ದೀವಿ ಇತ್ತೀಚೆಗೆ. ಹೀಗಾಗಿ ನಮ್ಮಂಥ ರೈತರು ಅಲ್ಲೊಬ್ರು ಇಲ್ಲೊಬ್ರು ಇದನ್ನು ತಯಾರಾದ ಮಾಡೋಕ್ಕೆ ಹತ್ತಿ ಅದರಿಂದ ಲಾಭ ತೆಗೆಯೋದ್ರಿಂದ ಈಗಾಗಲೇ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನನ್ನ ಮಾರ್ಗದರ್ಶನದೊಳಗನೆ 250 ಎಕರೆಗೂ ಮೇಲ್ಪಟ್ಟು ನಿಂಬೆ ಈಗ ನಾನು ನಾಟಿ ಮಾಡಿಸಿದ್ದೇನೆ. ಓಕೆ. ಇದು ಅಲ್ಲದೆ ಮತ್ತು ಬೇರೆ ಬೇರೆ ರೈತರು ತಮ್ಮ ಆಸಕ್ತಿಯಿಂದ ಮಾಡಿದವ್ರನ್ನೂ ಭಾಳಷ್ಟು ಜನ ಇದ್ದಾರೆ. ಓಕೆ. ಯಾಕಂದರೆ ಈ ನಿಂಬೆ ಏನಿದೆ ನೋಡಿ ಸರ್, ಎಲ್ಲ ವಾತಾವರಣಕ್ಕೂ ಹೊಂದ್ಕೊಂಡು ಬೆಳೀತಕ್ಕಂಥ ಶಕ್ತಿ ನಿಂಬೆಗಿದೆ. ಓಕೆ ಸರ್, ಈಗ ಇದ್ರ ಪರಿಸ್ಥಿತಿ ನೋಡೋದಾದ್ರೆ ಸರ್, ಇತ್ತೀಚೆಗೆ ನೀವು ನೋಡ್ದಂಗೆ ಬೆಳೆ ವಿಸ್ತೀರ್ಣ ಇದ್ರ ಹೆಚ್ಚಾಗ್ತಾ ಇದೆಯಾ ನಿಂಬೆದಲ್ಲಿ? ಸಾಕಾಗುಷ್ಟು ಹೆಚ್ಚಾಗ್ತಾ ಇದೆ. ಓಕೆ. ಆದರೆ ಕೊನೆಯವರೆಗೂ ಯಾರೂ ಇರ್ತಾ ಇಲ್ಲ ಭಾಳ ಜನ ಇದ್ರೆ. ಓಕೆ. ಯಾಕಂದರೆ ನಿಂಬೆಯೊಳಗೆ ಸ್ವಲ್ಪ ನಿಧಾನಗತಿಯಿಂದ ಇಳುವರಿ ಪ್ರಾರಂಭ ಆಗ್ತದೆ. ಓಕೆ. ಹೆಂಗಂದ್ರೆ ತೋಟಗಾರಿಕೆ ಬೆಳೆ 8 ವರ್ಷ 9 ವರ್ಷ ಆದ್ಮೇಲೆ ವಾಣಿಜ್ಯಕ ಇಳುವರಿ ಸ್ಟಾರ್ಟ್ ಆಗುತ್ತೆ ಯೂಶುವಲಿ. ಹೀಗಾಗಿ ಬಹಳಷ್ಟು ಜನ ಇದರಲ್ಲಿ ಇನ್ನೂ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಜನರಿಗೆ ಸಡನ್ ಆಗಿ ಆದಾಯ ಬೇಕು ಸರ್, ಹಂಗೆ. ಬಟ್ ಅವರು ಅನ್ಕೊಂಡಂತೆ ನಿಂಬೆನೂ ಲೇಟಾಗಿ ಬರ್ತಕ್ಕಂಥ ಬೆಳೆನೂ ಅಲ್ಲ. ಇದನ್ನು ಸರಿಯಾಗಿ ನಾವು ಜೋಪಾನ ಮಾಡಿದರೆ 2.5 ವರ್ಷಕ್ಕೇ ಹೂ ಬಿಡಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನನ್ನ ಅನುಭವ ಆಗಿದೆ. ಈಗ ನಮ್ಮ ತೋಟಗಾರಿಕೆ ಇಲಾಖೆಯವರಾಗಲಿ ಅಥವಾ ಹಳೆ ಕಾಲದ ಹಿರಿಯ ರೈತರಾಗಲಿ ಹೇಳೋ ಅಭಿಪ್ರಾಯದ ಪ್ರಕಾರ 4 ರಿಂದ 5 ವರ್ಷ ಮಿನಿಮಮ್ ಬೇಕಂತ ಹೇಳ್ತಿದ್ರು. ಬಟ್ ಆ ಥರ 4 ರಿಂದ 5 ವರ್ಷ ತಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಸರ್. ಸರಿಯಾಗಿ ನಾವು ಏನು ಮಾಡ್ಬೇಕಂತಂದರೆ, ನಿಂಬೆ ನಾಟಿ ಮಾಡುವಾಗ ಸಂಪೂರ್ಣ ಒಳ್ಳೆ ಸಾವಯವ ಪದ್ಧತಿ ಒಳಗೆ ಆ ಗಿಡಕ್ಕೆ ಚೆನ್ನಾಗಿ ಗ್ರೋತ್ ಆಗೋ ಥರ ನಾವು ಬೆಳವಣಿಗೆ ಮಾಡಿಸ್ಬಿಟ್ರೆ 2 ವರ್ಷ ಕಂಪ್ಲೀಟ್ ಆದ ತಕ್ಷಣವೇ ನಿಮಗೆ ಮೊದಲನೇ ಸೀಸನಿಗೆ ನಿಮಗೆ 50 ರಿಂದ 100 ಕಾಯಿ ಸಿಗ್ತದೆ. ಓಕೆ ಸರ್, ಈಗ ಇವತ್ತು ನಮಗೆ ಒಂದು ತೋಟಕ್ಕೆ ಕರ್ಕೊಂಡು ಬಂದಿದ್ದೀರಾ. ಈ ತೋಟದ ಮಾಲೀಕರ ಹೆಸರು ಏನು ಸರ್ ಅವರು? ಸರ್, ಇದು ಇಲ್ಲೇ ನಮ್ಮ ಊರಿನ ಪಕ್ಕ, ಹನುಮಸಾಗರ ಪಕ್ಕದ ಊರು ಮಡಿಕೇರಿ ಅಂಥೇಳಿ ಒಂದು ಹಳ್ಳಿ. ಈ ಗ್ರಾಮದ ರೈತ ಇವನು, ಮಡಿಕೇರಿ ಗ್ರಾಮದ ರೈತ ಇವನು. ಮುಂಚೆ ಎಲ್ಲ ದಾಳಿಂಬೆ ಬೆಳೆಗಾರ. ಓಕೆ. ಇವನ ಹೆಸರು ದೇವೇಂದ್ರ ಗೌಡ ಪಾಟೀಲ್ ಅಂಥೇಳಿ. ಮುಂಚೆ ದಾಳಿಂಬೆ, ಪಪ್ಪಾಯ, ನಂತರ ಬಾಳೆ ಎಲ್ಲ ಬೆಳೆದಂಥವ್ರು ಇವರು. ಆದರೆ ಇವತ್ತಿನ ದಿನಮಾನದೊಳಗೆ ಇವೆಲ್ಲ ದುಡ್ಡು ಜಾಸ್ತಿ ಇನ್ವೆಸ್ಟ್ ಮಾಡ್ತಕ್ಕಂಥ ಬೆಳೆ ಆಗಿರೋದ್ರಿಂದ ಇವತ್ತಿನ ಈ ವಾತಾವರಣಕ್ಕೆ
ಕೆಲವು ರೋಗಗಳು ಜಾಸ್ತಿ ಆಗಿರೋದ್ರಿಂದ ನಮ್ಮ ಭಾಗದಲ್ಲಿ ದಾಳಿಂಬೆ ಪಪ್ಪಾಯ ಭಾಳ ಬೆಳೀತಾ ಇರೋದ್ರಿಂದ ಭಾಳಷ್ಟು ರೋಗಗಳು ಇಲ್ಲಿ ಮನೆ ಮಾಡಿಬಿಟ್ಟವು ಸರ್. ಹೀಗಾಗಿ ಬಹಳಷ್ಟು ಜನರಿಗೆ ಲಾಸ್ ಮಾಡ್ತಾ ಬಂತು. ಹಿಂಗೆ ಆ ಸಂದರ್ಭದಲ್ಲಿ ನನಗೆ ಇವರ ಪರಿಚಯ ಆಯಿತು. ಓಕೆ. ಇವ್ರ ಪರಿಚಯ ಆದಾಗ ಏನಾದರೂ ಇಲ್ಲ ಸ್ನೇಹಿತರೆ, ಇದನ್ನು ನೀವು ದಾಳಿಂಬೆ ತೆಗೆದುಬಿಟ್ಟು ಸ್ವಲ್ಪ ಆದರೂ ನಿಂಬೆ ಮಾಡಿರಿ. ನಿಂಬೆ ಈಗ ಆಲ್ರೆಡಿ ನಂದು 10 ಗುಂಟೆಯಲ್ಲಿ ಇಂತಿಷ್ಟು ಲಾಭ ತೆಗಿತಾ ಇದ್ದೀನಿ. ಆಮೇಲೆ ಇದರಲ್ಲಿ ಖರ್ಚು ಭಾಳ ಕಡಿಮೆ. ಹೀಗಾಗಿ ಇದನ್ನು ಮಾಡಿಬಿಟ್ರೆ ನಿಮಗೆ ಶಾಶ್ವತವಾಗಿ ಬೆಳೆ ಉಳಿತದೆ. ಏನು ಖರ್ಚೇ ಇರೋದಲ್ಲ, ನಿಮಗೆ 100 ರೂಪಾಯಿ ಒಂದು ಗಿಡಕ್ಕೆ ಲಾಭ ಸಿಕ್ಕರೂ ನಿಮಗೆ ತೊಂದರೆ ಆಗೋದಿಲ್ಲ. ಇದನ್ನು ಮಾಡಿರಿ ಅಂದಾಗ ಅವ್ರು ಒಂದೇ ಮಾತಿಗೆ ಅವ್ರು ಮೊದಲಿದ್ದನೂ ಅವ್ರ ಮನಸ್ಸಿನೊಳಗಿತ್ತು ನಿಂಬೆ ನಾಟಿ ಮಾಡಬೇಕಂತೇಳಿ. ಬಟ್ ನಾನೊಂದು ಸಲ ಹೇಳಿ ನನ್ನ ತೋಟ ನೋಡಿದ ತಕ್ಷಣ ಅವರಿಗೆ ಸಂಪೂರ್ಣ ಮನದಟ್ಟಾಗಿಬಿಟ್ಟು ನಿಂಬೆ ಮಾಡಿಬಿಟ್ರೆ ನನಗೆ ಲಾಭ ಆಗ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ಸರಿ ಸರ್ ಹೋಗಿಬಿಡೋಣ, ನಿಂಬೆ ಸಸಿ ತಂದುಬಿಡೋಣ ಅಂಥೇಳಿ ಒಂದು ಕಡೆ ಹೋದ್ವಿ ನಾವು. ಓಕೆ. ಹೋದಾಗ ಅಲ್ಲಿಂದ ಅವ್ರು ರಾಜಶೇಖರ್ ನಿಂಬರಿಗೆ ಅವ್ರು ಇನ್ನೂ ಪರಿಚಯ ಇರಲಿಲ್ಲ ನಮಗೆ. ಬಟ್ ಅಲ್ಲಿಂದ ಸಸಿಗಳನ್ನು ತರಿಸ್ಲಿಕ್ಕೆ ಹಚ್ಚಿದ್ವಿ. ಓಕೆ. ಮೊಟ್ಟ ಮೊದಲಿಗೆ ನಾವು 460 ಸಸಿಗಳನ್ನು 2 ಎಕರೆ ಭೂಮಿಯಲ್ಲಿ ನಾಟಿ ಮಾಡಿದ್ವಿ ನಾವು. ಸ್ವಲ್ಪ ಅದರಲ್ಲೂ ನಾವು ಮಿಸ್ಟೇಕ್ ಏನು ಮಾಡಿದ್ವಿ ಅಂತಂದರೆ 15 ಮಿನಿಮಮ್ ಮಾಡಬೇಕು ನಿಂಬೆಗೆ. ನಮ್ಮ ಲ್ಯಾಟ್ರಲ್ಸ್ಗಳು ನಾವೇನು ಡ್ರಿಪ್ ಲೈನ್ ಹಾಕ್ಕೊಂಡಿದ್ವಿ. ಮುಂಚೆ ದಾಳಿಂಬೆ ಬೆಳೆದವಲ್ಲ 7 ಫೀಟಿಗೆ ಒಂದು ಸಾಲು ಇರೋದ್ರಿಂದ 14 ಅಡಿ ಒಂದು ಸಾಲು ಬಿಟ್ಟು ಒಂದು ಸಾಲು ನಾಟಿ ಮಾಡಿದ್ವಿ ನಾವು. ಯಾಕಂದರೆ ಮತ್ತೆ ಹೊಸ ಡ್ರಿಪ್ ಮಾಡಬೇಕಂದ್ರೆ ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ. ಬಂದಂಗೆ ಬರಲಿ 14-10 ಮಾಡಿಬಿಡೋಣ ಅಂಥೇಳಿ ಈ ತೋಟದಲ್ಲಿ 14-10 ಮಾಡಿಸಿದ್ವಿ ಸರ್. ಓಕೆ. ಸಂಪೂರ್ಣ ಹತ್ತಾಯ್ತು ಅಂದ್ರೆ ನಮಗೇನು ತೊಂದರೆ ಆಗಿಲ್ಲ. ಇಳುವರಿ ಅಂತೂ ಸಾಮಾನ್ಯವಾಗಿ ಕೆಲವರು ಹೇಳೋ ಪ್ರಕಾರ ದೊಡ್ಡ ಗಿಡಗಳು ದೂರ ಆದರೆ ಇಳುವರಿ ಜಾಸ್ತಿ ಇರುತ್ತೆ ಅಂತಾರೆ. ಬಟ್ ನಾವು 10-14 ಮಾಡಿದಾಗೂ ಸಹ ಒಂದೊಂದು ಗಿಡಕ್ಕೆ ಸರಾಸರಿ 5,000-6 ಸಾವಿರ ಕಾಯಿಗಳು ಒಂದು ವರ್ಷಕ್ಕೆ ಸಿಗ್ತಾ ಇದೆ ಮಿನಿಮಮ್. ಯೂಶ್ವಲಿ 18ರಿಂದ 18 ಅಡಿ ಹಾಕೋದು ಜಾಸ್ತಿ. ಈಗ ಅದನ್ನ ನಾನು ಯಾಕೆ ಬೇಡ ಅಂತೀನಿ, 18 ಅಡಿ ಇಂಟು 18 ಅಂತಂದರೆ ಬೇಡ ಅಂತಲೂ ಅನ್ನೋದಿಲ್ಲ. ಬಟ್ ಅದನ್ನು ಮಾಡೋದ್ರಿಂದ ನಮ್ಗೆ ಏನು ಸಮಸ್ಯೆ ಆಗ್ತದೆ, ಸಮಸ್ಯೆನೂ ಅನ್ನೋದಕ್ಕಿಂತಲೂ ನಮ್ಗೆ ಇಳುವರಿಯಲ್ಲಿ ಸ್ವಲ್ಪ ಕಡಿಮೆ ಗಿಡಗಳ ಸಂಖ್ಯೆ ಕಡಿಮೆ ಆಗ್ತದೆ. ಈಗ ಉದಾಹರಣೆಗೆ 20-20 ಮಾಡಬೇಕು ಇಂಡಿ ಭಾಗದವರ ಪ್ರಕಾರ. 20-20 ಮಾಡಿದಾಗ ಏನಾಗ್ತದೆ ಅಂದರೆ 1 ಎಕರೆಗೆ 108 ಸಸಿಗಳು ಕೊಡ್ತದೆ ರೀ. ಅಂದರೆ ಈಗ ನಮಗೆ ಒಂದು ಗಿಡದಿಂದ ಸರಾಸರಿ ನಮಗೆ 3,000 ರೂಪಾಯಿ ಆದಾಯ ಸಿಗಬೇಕಂತಂದರೆ ಒಂದು 6-7 ವರ್ಷ ಹೋಗಬೇಕಾಗ್ತದೆ ರೀ. ಹೌದು. ಆಮೇಲೆ ಒಳ್ಳೆ ದುಡ್ಡು ಮಾಡಬೇಕಂತಂದ್ರೆ ಒಂದು 12 ವರ್ಷ ಮಿನಿಮಮ್ ಬೇಕಾಗ್ತದೆ. ಯಾಕಂದರೆ ಗಿಡಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಗಿಡ ಬಲಿಷ್ಠವಾಗಿ ಬೆಳೆದು ನಂತರ ಸಾಕಷ್ಟು ಇಳುವರಿ ಕೊಟ್ಟಾಗ ನಮಗೆ ಒಳ್ಳೆಯ ಆದಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿವರೆಗೂ ತಡ್ಕೊಳ್ತಕ್ಕಂಥ ತಾಳ್ಮೆ ನಮ್ಮ ರೈತರಲ್ಲಿ ಇಲ್ಲ, ನನ್ನನ್ನು ಹಿಡ್ಕೊಂಡೆ. ಯಾಕಂದರೆ ಇವತ್ತು ನಾಳೆ ನಾವು ಫಾಸ್ಟ್ ಫುಡ್ ತಿಂದು ಜಲ್ದಿ ಬರ್ಬೇಕು ಅನ್ನೋರು ಇದ್ದೀವಿ. ಇವತ್ತು ಮುಂಜಾನೆ ನಾವೇನಾದರೂ ಬಂಡವಾಳ ಹಾಕಿದ್ವಿ ಭೂಮಿಗೆ ಅಂದರೆ ಸಾಯಂಕಾಲದಲ್ಲಿ ನಿರೀಕ್ಷೆ ಮಾಡತಕ್ಕಂಥ ಜನ ನಾವೆಲ್ಲ. ಹೀಗಾಗಿ ಅಷ್ಟು ದೂರ ಆದರೆ ನಮಗೆ ಇಳುವರಿ ಜಾಸ್ತಿ ಬರೋಲ್ಲ, ಆದಾಯನೂ ಜಾಸ್ತಿ ಬರೋದಿಲ್ಲ. 15 ಮಾಡಿದಾಗ ನಮಗೆ ಇಳುವರಿಗೆ ತೊಂದರೆ ಆಗಲ್ಲ, ಆದಾಯನೂ ಚೆನ್ನಾಗಿ ಬರ್ತದೆ. 2 ವರ್ಷ ಪ್ರಾರಂಭದಲ್ಲಿ ನಮಗೆ ಸ್ವಲ್ಪ ಹಾರ್ವೆಸ್ಟ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆದರೂ ಸಹ ನಮಗೆ ಅಲ್ಲಿ ದುಡ್ಡು ಬರ್ತಿರ್ತದೆ, ಅದು ತೊಂದರೆ ಕಾಣಿಸೋದಿಲ್ಲ ಕಣ್ಣಿಗೆ. ಹೀಗಾಗಿ 15 ಮಾಡಿದರೆ ಸಾಕಾಗ್ತದೆ ಸರ್. ಇನ್ನು ಆರ್ಥಿಕ ಪರಿಸ್ಥಿತಿಯಿಂದ ಗಟ್ಟಿದ್ದವರು ಒಂದು 4-8 ವರ್ಷ ಲೇಟಾಗಿ ಬಂದರೂ ಪರವಾಗಿಲ್ಲ. 20-20 ಮಾಡೋಣ ಅಂದರೆ ಅದನ್ನು ಯೋಗ್ಯನೇ. 20-20 ಮಾಡಿದ್ರೂ ಒಳ್ಳೆಯದೇ. 15 ಮಾಡಿದರೆ ಏನು ಸ್ವಲ್ಪ ತೊಂದರೆ ಆಗೋದಿಲ್ಲ ಸರ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ. ಗ್ರಾಸ್ ಇಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು.
ಸಮೃದ್ಧ ಇಳುವರಿಗೆ ಜೈನ್ ಜಿ ನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸ್ಯಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸ್ಯಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು, ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ, ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಈ ನಿಂಬೆಗೆ ಎಂಥ ವಾತಾವರಣ ಇರಬೇಕು ಸರ್? ನಿಂಬೆ ನೋಡ್ರಿ ಸರ್, ಇದು ಕಾಯಿ ಬಿಡುವಾಗ ಸ್ವಲ್ಪ ಬಿಸಿಲನ್ನು ಬೀಳ್ತದೆ. ಕಾಯಿ ಬಿಡುವಾಗ ಬಿಸಿಲು ಬೇಕು ಇದಕ್ಕೆ. ಬಿಸಿಲು ಎಷ್ಟು ಚೆನ್ನಾಗಿ ಬರ್ತದೆ ಅಷ್ಟು ಚೆನ್ನಾಗಿ ಇಳುವರಿ ಚೆನ್ನಾಗಿ ಬೆಳೆ ಚೆನ್ನಾಗಿ ಹೂ ಹಿಡಿತದೆ. ಆಮೇಲೆ ನಿಂಬೆಗೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಗೊಬ್ಬರ ಉಪಯೋಗ ಮಾಡಬಾರ್ದು ಸರ್, ರಾಸಾಯನಿಕ ಗೊಬ್ಬರಗಳನ್ನು. ಅಕಸ್ಮಾತ್ ಉಪಯೋಗ ಮಾಡಿದ್ರೆ ಏನಾಗ್ತದೆ ಅಂದರೆ ಬಹಳಷ್ಟು ರೋಗಗಳಿಗೆ ತುತ್ತಾಗ್ತದೆ. ಬರೀ ನಮ್ಮ ಜೀವನ ಬರೀ ಆ ರೋಗ ಕಂಟ್ರೋಲ್ ಮಾಡೋದರಲ್ಲಿ ಆಗ್ತದೆ ವಿನಃ ಲಾಭ ಕಾಣೋದು ಕಡಿಮೆ ಆಗ್ತದೆ. ಹೀಗಾಗಿ ಇದು ಗುಡ್ಡಗಾಡು ಪ್ರದೇಶದ ಬೆಳೆ ಆಗಿರೋದ್ರಿಂದ ಇದನ್ನು ನಾವು ಸಂಪೂರ್ಣ ಸಾವಯವ ಪದ್ಧತಿಯಲ್ಲೇ ಮಾಡಬೇಕು. ಸಾವಯವ ಅಂತಂದರೆ ಈಗ ಇತ್ತೀಚೆಗೆ ಹೊಸ ವಿಧಾನಗಳು ಬಂದಾವು. ಆ ಸಾವಯವಕ್ಕೂ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮತ್ತೆ ಅದು ಸಾವಯವ ಅಂದಾಗ ದುಡ್ಡು ಹಾಕಬೇಕಾಗ್ತದೆ ಸಾಕಾಗೋಷ್ಟು. ಉದಾಹರಣೆಗೆ ಬಯೋ ಫರ್ಟಿಲೈಸರ್ ಕಂಪನಿಗಳು ತಯಾರಾಗ್ಯಾವ. ಅವರು ಈಗ ನಮಗೆ DAP ಬದಲಾಗಿ ಬೇರೆ ತಮ್ಮದೇ ಆದಂಥ ಒಂದು DAP ಕೊಟ್ಟಾಗ ಅದೇ ರೇಟೇ ಸಿಗ್ತಿರ್ತದೆ. ಅಂಥವನ್ನು ಬಯೋ ಫರ್ಟಿಲೈಸರ್ ಅಂತೀವಿ, ಅವು ಸಾವಯವದಾಗ ಬರ್ತದೆ. ಬಟ್ ಅದು ಸತಿಗೆ ಬೇಕಾಗಿಲ್ಲ ಇದಕ್ಕೆ ಸುಭಾಷ್ ಪಾಳೇಕರ್ ಅವ್ರ ಮೆಥಡ್ಡು ಮತ್ತು ಗೋಕೃಪಾಮೃತ ಜಲ ಅಂತ ಏನು ಗೋಪಾಲ್ ಸುತಾರಿಯಾರ್ ಅವರು ಏನು ಕಂಡುಹಿಡಿದಿದ್ದಾರೆ, ಈ ಸೂತ್ರಗಳನ್ನು ಇದರ ಮೇಲೆ ಅನ್ವಯಿಸಿದರೆ ಸಾಕು. ಯಾವುದೇ ಇಲ್ಲಿ ತನಕ ಒಂದು ಗ್ಯಾರಂಟಿ ಹೇಳ್ಬೋದು, ಸಗಣಿ ಗೊಬ್ಬರ ಸತಿಗೆ ಬೇಕಾಗೋದಿಲ್ಲ ಸರ್ ಜೀವಾಮೃತ ಬಳಸಿದರೆ. ಈಗ ಈ ತೋಟದಲ್ಲಿ ನಾವು ಪ್ರಾರಂಭದಲ್ಲಿ 2 ಎಕರೆ ಭೂಮಿಗೆ ನಮ್ಮಲ್ಲಿ ಆಕಳ ಇರೋದ್ರಿಂದ ನಮಗೆ ಸೌಲಭ್ಯ ಇರೋದ್ರಿಂದ ಪ್ರತಿ ವಾರಕ್ಕೆ 5,000 ಲೀಟರ್ ಜೀವಾಮೃತ ಈ ಹೊಲಕ್ಕೆ ಕೊಟ್ಟಿದ್ದೀವಿ. ಏನು ಸರ್, ಅದು ಡೋಣಿ ಮಾಡಿಸ್ಲಿಲ್ಲ, ನಾವು ಹೌಸ್ ಮಾಡಿಸ್ಲಿಲ್ಲ, ಅದಕ್ಕೂ ದುಡ್ಡು ಖರ್ಚು ಮಾಡಬಾರ್ದು. ಯಾಕಂದ್ರೆ ನಾವು ಮಾಡ್ತಾ ಇರೋದು ಜೀರೋ ಕಲ್ಟಿವೇಷನ್, ಜೀರೋ ಬಜೆಟ್ ನೋಡಿ, ZBNF ಏನಂತೀವಿ ನಾವು, ಜೀರೋ ಬಜೆಟ್ ನೈಸರ್ಗಿಕ ಫಾರ್ಮರ್ ನಾವು. ಹೀಗಾಗಿ ಖರ್ಚು ಮಾಡಬಾರ್ದು ಅಂತೇಳಿ ಇಲ್ಲೇ ಒಂದು ತೆಗೆದು ನೋಡಿದಾಗ ಒಂದು ಪಾಲಿಥಿನ್ ಪೇಪರ್ ಹಾಕಿ ಅದರಲ್ಲಿ ಸಗಣಿ, ನೀರು, ಹಿಟ್ಟು, ಬೆಲ್ಲ, ಸ್ವಲ್ಪ ಮಣ್ಣು ಎಲ್ಲ ಹಾಕಿ ನೆರಳಿಗೆ ಮಾಡಿದ್ವಿ. ಇದೇ ನೀರನ್ನು ನಮ್ಮ ಹೊಲಕ್ಕೆ ಈ ಥರ ಮಾಡಿದ್ವಿ. ಈ ಥರ ಸತತವಾಗಿ 3 ವರ್ಷ ಮಾಡಿದ್ದೀವಿ ಸರ್. ಆಮೇಲೆ ಈಗೂ ಮಾಡ್ತಾ ಇದ್ದೀವಿ. ನಾಟಿ ಮಾಡಿದ ತಕ್ಷಣವೇ ಸರ್ 3 ವರ್ಷ ಸತತವಾಗಿ ಮಾಡಿರೋದ್ರಿಂದ ಫುಲ್ ಫಲವತ್ತಾಗಿ ನಮ್ಮ ಗಿಡಗಳು ಜಗ್ದಪ್ ಗ್ರೋತ್ ಆಗಿ 2.5 ವರ್ಷಕ್ಕೇ ಪ್ರಾರಂಭ ಆಗಿಬಿಡುತ್ತೆ ಇದು ಕ್ರಾಪ್. ಸರ್, ಈಗ ಬರೀ ವಾತಾವರಣಕ್ಕೆ ನೋಡೋದಾದ್ರೆ ಒಂದು ಇದಕ್ಕೆ ಬಿಸಿಲು ಬೇಕು. ಬರದ ನಾಡಿನಲ್ಲಿ ಚೆನ್ನಾಗಿ ಬರ್ತದೆ. ಮಳೆ ಆಶ್ರಿತವಾಗಿ ಅಂದ್ರೆ ಮಳೆ ಜಾಸ್ತಿ ಬೀಳೋ ಪ್ರದೇಶದಲ್ಲಿ ಹೆಂಗೆ ಸರ್ ಇದು? ಸರ್, ಇದು ಹೆಂಗಿದೆ ಅಂದ್ರೆ ಇದು ನಾನು ಎಲ್ಲ ಕಡೆ ಇಡೀ ಕರ್ನಾಟಕದ ಮೂಲೆಗೂ ನಿಂಬೆ ಇದ್ದಲ್ಲೇ ನಾನು ಕರೀತಾರೆ ಸರ್. ನಾನು ಮಲೆನಾಡು ಭಾಗದಲ್ಲಿ ಹೋಗಿದ್ದೀನಿ, ಬೀದರ್ ಭಾಗದಲ್ಲಿ ಹೋಗಿದ್ದೀನಿ, ನಮ್ಗಿಂತ ಹೆಚ್ಚಿನ ಬಿಸಿಲಲ್ಲಿ ಅಲ್ಲಿ ಹೋಗಿದ್ದೀನಿ, ಬಳ್ಳಾರಿ ಭಾಗದಲ್ಲಿ, ಎಲ್ಲೇ ಹೋಗಲಿ ಈ ನಿಂಬೆ ಒಂದು ಗುಣಧರ್ಮ ಏನಂತಂದ್ರೆ ಯಾವುದೇ ವಾತಾವರಣ ಇರಲಿ ಅದಕ್ಕೆ ಹೊಂದಿಕೊಂಡು ಬೆಳೀತಕ್ಕಂಥ ಶಕ್ತಿ ಇದೆ. ಬಟ್ ಹೂವು ಕಾಯಿ ಆಡೋ ಸ್ವಲ್ಪ ಬಿಸಿಲು ಬೇಕು. ಸ್ವಲ್ಪ ಅಂದ್ರೆ ಪೂರ್ತಿ ಇರಲಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಒಂದು ಈಗ 24 ತಾಸಿನೊಳಗೆ ಈಗ ಸಾಯಂಕಾಲದವರೆಗೆ 12 ತಾಸು ಬಿಸಿಲು ಇರ್ತದಲ್ಲ, ಅದರ ಒಂದು 3-4 ತಾಸು ಆದರೂ ಬಿಸಿಲು ಸಿಕ್ಕರೆ ಭಾಳ ಚೆನ್ನಾಗಿ. ಒಂದು ವಾತಾವರಣ ಸರ್.
ಸರ್, ಈಗ ಈ ನಿಂಬೆ ಬೆಳೆಯೋದಕ್ಕೆ ಯಾವ ರೀತಿ ಮಣ್ಣು ಇರ್ಬೇಕು ಸರ್? ಯಾಕಂದರೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ವಲ್ಪ ಕಲ್ಜರ್ಗ್ ಮಣ್ಣು ಥರ ಇದೆ, ಕೆಂಪದ್ದು. ಅದ್ರ ಜೊತೆಗೆ ಬಿಜಾಪುರ ಭಾಗದಲ್ಲಿ ಜಾಸ್ತಿ ಕಪ್ಪು ಮಣ್ಣಲ್ಲಿ ಜಾಸ್ತಿ ನಿಂಬೆ ಮಾಡಿದ್ರು. ನಿಮ್ಗೆ ಯಾವ್ದು ಬೆಸ್ಟ್ ಅಂತ ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕೆಲವ್ರಿಗೆ ಏನಿದ್ರೆ ಒಳ್ಳೆ ಭೂಮಿ ಇದ್ದರೆ ನಿಂಬೆ ನಾಟಿ ಮಾಡಬೇಕು, ಅಲ್ಲೇ ಇಳುವರಿ ಬರ್ತದೆ ಅಂತ ಅವ್ರ ಅಭಿಪ್ರಾಯ ಇರ್ತದೆ. ಬಟ್ ನಾನೊಬ್ಬ ಅನುಭವದ ರೈತ ಆಗಿರೋದ್ರಿಂದ ನನಗೆ ಸಂಪೂರ್ಣ ಅನುಭವ ಆಗಿಬಿಟ್ಟಿದೆ. ನನ್ನ ಭೂಮಿ ನಾನು ನಾಟಿ ಮಾಡಿ ಸ್ವತಃ ನನ್ನ ಭೂಮಿ ನಾಟಿ ಮಾಡಿರೋದು ಕರ್ಲು ಭೂಮಿ ಸರ್, ಅಂದರೆ ಕ್ಷಾರಯುಕ್ತ ಭೂಮಿ. ಅದು ಕೃಷಿಗೆ ಯೋಗ್ಯವಲ್ಲದ ಜಮೀನು. ಅಂಥ ಜಮೀನಿನಲ್ಲಿ ನಾಟಿ ಮಾಡಿದವನು ನಾನು. ಆದರೆ ಸುಭಾಷ್ ಪಾಳೇಕರ್ ಅವರ ಮೆಥಡನ್ನು ಇದರ ಮೇಲೆ ನಾವು ಉಪಯೋಗ ಮಾಡೋದ್ರಿಂದ ಕ್ರಮೇಣ ನಮ್ಮ ಭೂಮಿ ಸುಧಾರಣೆ ಆಗುತ್ತಾ ಹೋಗ್ತದೆ. ಓಕೆ, ಸಾವಯವ ಅಂಶ ಜಾಸ್ತಿ. ಹೌದು ಹೌದು, ಸಾಧ್ಯ ಆದಷ್ಟು ಜೀವಾಮೃತ ನಾವು ಭೂಮಿ ಕೊಡ್ತಾ ಹೋಗ್ಬಿಟ್ಟಿವಿ ಅಂತಂದರೆ ನಮ್ಮ ಭೂಮಿನ ಒಂಥರ ಸ್ಪಂಜ್ ಥರ ಮಾಡ್ತದೆ ಸರ್ ಅದು ಜೀವಾಮೃತ. ಅದ್ರ ಮಾಡಿದರೆ ಯಾವುದಂಥದೇ ಭೂಮಿ ಇರಲಿ ಸರ್, ನಾಟಿ ಮಾಡಿದ ತಕ್ಷಣ ಅದರದ್ದೇ ಆದಂಥ ಕೆಲವು ಈ ಜೀವಾಮೃತನ ಪ್ರಾರಂಭದಲ್ಲಿ ಉಪಯೋಗ ಮಾಡ್ತಕ್ಕಂಥ ಕೆಲವು ಪದ್ಧತಿಗಳು ನಮ್ಮ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರು ತಿಳಿಸ್ಕೊಟ್ಟಾರ. ಆ ಪ್ರಕಾರ ನಾವು ಅದನ್ನು ಇದರ ಮೇಲೆ ಏನಾದರೂ ನಾವು ಪ್ರಯೋಗ ಮಾಡಿಬಿಟ್ರೆ ಆ ಗಿಡ ಮತ್ತು ಆ ಭೂಮಿ ಆ ಜೀವಾಮೃತಕ್ಕೆ ಹೊಂದಾಣಿಕೆಯಾಗಿ ಅಲ್ಲಿ ನಮ್ಮ ಭೂಮಿನ ಪರಿವರ್ತನೆ ಆಗಿಬಿಡ್ತದೆ ಸರ್. ಓಕೆ, ಯಾವುದೇ ಭೂಮಿ ಇರಲಿ ನಮ್ಮ ನಿಂಬೆನ ನಾಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಓಕೆ ಸರ್, ಈಗ ಇಲ್ಲಿ ನಾವು ಮುಖ್ಯವಾಗಿ ಈ ತೋಟದಲ್ಲಿ ಏನು ನೋಡ್ತಿದ್ದೀವಿ ಅಂದರೆ ಸರ್, ಕಾಗಜಿ ನಿಂಬೆನೂ ಇದೆ, ಮತ್ತು ನೀವು ಹೇಳಿದ್ರಿ ಬಾಲಾಜಿ ನಿಂಬೆನೂ ಇದೆ ಅಂತ ಹೇಳ್ತಾ ಇದ್ರಿ. ಎರಡು ತಳಿಗಳಿಗೆ ಹೋಲಿಕೆ ಮಾಡಿದ್ರೆ ಯಾವುದು ಬೆಸ್ಟು, ಹೇಗೆ ಬೆಸ್ಟ್ ಸರ್? ಈಗ ಬಾಲಾಜಿ ಮತ್ತು ಕಾಗಜಿಗೆ ಯಾವುದೇ ವ್ಯತ್ಯಾಸ ಇಳುವರಿಯಲ್ಲಿ ಇಲ್ಲ ಸರ್. ಓಕೆ, ಎರಡು ಸಮನಾದಂಥ ಪದ್ಧತಿಯ ಪ್ರಕಾರ ಇಳುವರಿ ಬರ್ತದೆ. ಆದರೆ ಕಾಗಜಿ ನಿಂಬೆ ಸ್ವಲ್ಪ ಮಧ್ಯಮ ಗಾತ್ರದ ಹಣ್ಣಾಗ್ತದೆ ರೀ. ಇದು ಬಾಲಾಜಿ ಏನಿದೆ ಸ್ವಲ್ಪ ದೊಡ್ಡ ಸೈಜ್ ಆಗ್ತದೆ ರೀ. ಕಾಗಜಿಗಿಂತ ದೊಡ್ಡ ಸೈಜ್ ಕಾಗಜಿಗಿಂತ ದೊಡ್ಡ ಸೈಜ್ ಬರ್ತದೆ ರೀ. ನಾಳೆ ಏನಾಗ್ತದೆ ಅಂದರೆ ನಮಗೆ ಬೇಸಿಗೆ ಇಂಪಾರ್ಟೆಂಟ್ ನಮ್ಮ ನಿಂಬೆ ಬೆಳೆ ಒಳಗೆ. ರೈತನಿಗೆ ಬೇಸಿಗೆ ಬೆಳೆ ಏನಿರ್ತದಲ್ಲ ಅದು ಅವನಿಗೆ ಲಾಭದಾಯಕ ಬೆಳೆ. ಇನ್ನು ಮಳೆಗಾಲದಲ್ಲಿ ಬರ್ತಕ್ಕಂಥ ಬೆಳೆ ಅಂಥ ಏನು ಲಾಭದಾಯಕ ಇರೋದಿಲ್ಲ ಸರ್. ನಮ್ಮ ಖರ್ಚು ವೆಚ್ಚ ತೂಗಿಸ್ತಕ್ಕಷ್ಟೇ ಆದಾಯ ಬರ್ತಿರ್ತದೆ. ನಿಜವಾಗ್ಲೂ ಲಾಭ ಸಿಗಬೇಕಂದ್ರೆ ಬೇಸಿಗೆ ಬೆಳೆ ಬಂದಾಗ ಮಾತ್ರ ನಿಂಬೆಯಲ್ಲಿ ಸಿಗ್ತದೆ. ಹೀಗಾಗಿ ಕಾಗಜಿ ಮಧ್ಯಮ ಗಾತ್ರ ಇರೋದ್ರಿಂದ, ಬಾಲಾಜಿ ದೊಡ್ಡ ಸೈಜ್ ಆಗೋದ್ರಿಂದ ಅಲ್ಲಿ ತಗೊಳ್ತಕ್ಕಂಥ ನಮ್ಮ ಹೋಲ್ಸೇಲ್ ಗ್ರಾಹಕ ಏನದ ನಮ್ಮಿಂದ ಖರೀದಿ ಮಾಡುವವನು ಸಣ್ಣ ಸೈಜಿನ ಹಣ್ಣನ್ನು ಬೇಡ್ತಾನೆ. ಕಾರಣ ಇಷ್ಟೇ, ಅವನು ಮುಂದೆ ಲೂಸ್ ವ್ಯಾಪಾರ ಮಾಡೋನು, ಚಿಲ್ಲರೆ ವ್ಯಾಪಾರ ಮಾಡುವನು, ಒಂದೊಂದು ಮಾರುವನು. ನಮ್ಮಿಂದ ಚೀಲಗಟ್ಟಲೆ ಅಥವಾ ತೂಕದ ಗಟ್ಟಲೆ ತೊಗೊಂಡು ಅವನು ಆಮೇಲೆ 100 ಗಟ್ಟಲೆ ಒಂದೊಂದು ಎಣಿಕೆ ಪ್ರಕಾರ ಮಾರಾಟ ಮಾಡ್ತಿರ್ತಾನೆ. ಹೀಗಾಗಿ ಈ ಕಾಗಜಿ ನಿಂಬೆಗೂ ಮತ್ತು ಇದಕ್ಕೂ ಚೀಲ ತುಂಬಿದಾಗ ಕಾಗಜಿ 1050ರಿಂದ 1100 ಕಾಯಿ ಹಿಡಿತದೆ. ಓಕೆ, ಇಲ್ಲಿ ಹೆಂಗಾಗತ್ತೆ ಅಂದರೆ ನಾವು ತೂಕದ ಬದಲಿ ಒಂದು ನಿಂಬೆ ಅಂತ ಎಣಿಕೆ ಮಾಡಿದಾಗ ಮಧ್ಯಮ ಗಾತ್ರದ ನಿಂಬೆ ಕಾಗಜಿ ಜಾಸ್ತಿ ನಿಂಬೆ ಕಾಯಿ ಬರ್ತದೆ ಅವನಿಗೆ. ಅದೇ ರೇಟ್ನಲ್ಲಿ 1000 ರೂಪಾಯಿ ಒಂದು ಬ್ಯಾಗ್ ಆಯ್ತು ಅಂತ ಅನ್ನೋದಾದರೆ ಅದರಲ್ಲಿ 1050 ಕಾಯಿ ಬರ್ತದೆ. ಇದೇ ನಾವು ಬಾಲಾಜಿ ತುಂಬಿದಾಗ 900ರಿಂದ 950 ಬರ್ತದೆ ರೀ. ಕಾಯಿ ಎಣಿಕೆಯಲ್ಲಿ ಅವನಿಗೆ ವ್ಯತ್ಯಾಸ ಆಗುತ್ತೆ. ಭಾಳಷ್ಟು ಕಡೆ ಮಾರಾಟ ಆಗೋದು ಕೆಜಿ ಲೆಕ್ಕ ಇಲ್ಲ. ದೊಡ್ಡ ಬಾಂಬೆ ಅಂತ ಸಿಟಿ ಒಳಗೆ ಮಾತ್ರ ಕೆಜಿ ಲೆಕ್ಕ ಮಾರಾಟ ಆಗ್ತದೆ. ಈ ಬಾಕಿ ಪ್ರದೇಶದಲ್ಲಿ ಎಲ್ಲ ಚೀಲದ ಲೆಕ್ಕ ಅಂದರೆ ಡಾಗ್ ಅಂತ ಲೆಕ್ಕ. ಹೀಗಾಗಿ ಅದರಲ್ಲಿ 1050ರಿಂದ 1100 ಕಾಯಿ ಬರೋದ್ರಿಂದ ಆ ಗ್ರಾಹಕನಿಗೆ 150 ಕಾಯಿ ಜಾಸ್ತಿ ಬರ್ತದೆ 1000 ರೂಪಾಯಿದಲ್ಲಿ. ಅವನು ಮುಂದೆ ಮಾರೋದನ್ನು ಎಣಿಕೆ ಪ್ರಕಾರ ಮಾಡ್ತಾನೆ. ಅದು ಒಂದು. ಆಮೇಲೆ ಅಲ್ಲಿ ಲೂಸ್ ಮಾರುವಾಗ ನಾನು ಖರೀದಿ ಮಾಡ್ತಕ್ಕಂಥ ಗ್ರಾಹಕ ಮನೆಗಾಗಿ ಆ ಸಂದರ್ಭದಲ್ಲಿ ರೇಟು ಜಾಸ್ತಿ ಇರ್ತದೆ ರೀ. ಈಗ ಒಂದು ಹಣ್ಣು ಕಮ್ಮಿ ಅಂದ್ರೂ 10 ರೂಪಾಯಿದು ಎವರೇಜ್ ಮಾರ್ತಾ ಇರ್ತದೆ. ಓಕೆ, ಬೇಸಿಗೆ 10 ರೂಪಾಯಿನ ಬಿಡಿ. ಈಗ ಅಕಸ್ಮಾತ್ ಬಾಲಾಜಿನ 15 ರೂಪಾಯಿ, ಅದಕ್ಕಿಂತ ದೊಡ್ಡ ಸೈಜ್ ಇರ್ತದೆ. 2 ಹಣ್ಣಿನ ತೂಕ ಒಂದೇ ಬರ್ತಿರ್ತದೆ. ಬಟ್ ಅದನ್ನು 15 ರೂಪಾಯಿ ಕೊಂದ್ರೆ ಆ ರೈತ ಅಲ್ಲಿ ತೊಗೊಳ್ತಕ್ಕಂಥ ಗ್ರಾಹಕ ಏನದಾನಲ್ರಿ ಹಿಂದೇಟ್ ಹಾಕ್ತಾನೆ ಅವನು. ಯಾಕಂತಂದ್ರೆ ಈ ಕೊಯ್ದ ಮೇಲೆ ಒಂದು ತುಂಡು ಒಂದು ಹೋಳನ್ನು ನಾವು ಉಪಯೋಗ ಮಾಡಿ ಇನ್ನೊಂದು ಹೋಳು ಇಟ್ಟರೆ ಅದರ ಸ್ವಾದ ಕಳ್ಕೊಳ್ತದೆ. ಹೀಗಾಗಿ ಆ ಸಮಯಕ್ಕೆ ಒಂದು ಹಣ್ಣಾದರೂ ಪರವಾಗಿಲ್ಲ, ನಮಗೆ 3 ಸಲ ಬರ್ತದೆ. 10-20 ರೂಪಾಯಿಗೆ 3 ಕೊಡ್ತಿರ್ತಾರೆ ಅವಾಗ ಆ ಕಾಯಿನ. ಇದು 20 ರೂಪಾಯಿಗೆ 2 ಕೊಡ್ತಾರೆ. ಅವನಿಗೆ ಒಂದು ಕಾಯಿ ಎಕ್ಸ್ಟ್ರಾ ಬರ್ತದೆ, ವೇಸ್ಟ್ ಆಗೋದಿಲ್ಲ, ಸುವಾಸನೆಯನ್ನು ಕಳ್ಕೊಳ್ಳೋದಿಲ್ಲ. ಹಂಗಾಗಿ ಆ ಉದ್ದೇಶಕ್ಕೆ ಚಿಲ್ಲರೆ ಖರೀದಿ ಮಾಡತಕ್ಕಂಥ ಮನೆಗಾಗಿ ಗ್ರಾಹಕ ಅಂಥ ಕಾಯಿಗಳನ್ನು ಬೇಡ್ತಾ ಇರೋದ್ರಿಂದ ನಮ್ಮ ಗ್ರಾಹಕ ನಮ್ಮಿಂದ ಹೋಲ್ಸೇಲ್ ಆಗಿ ಖರೀದಿ ಮಾಡ್ತಕ್ಕಂಥ ಗ್ರಾಹಕ ಅದನ್ನು ಖರೀದಿ ಮಾಡ್ತಾನೆ. ಒಂದನೇದು. ಇನ್ನು ಎರಡನೇದಾಗಿ ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್.
ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40 ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5 ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ 120 ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಕಾಗಜಿ ನಿಂಬಿಗೂ ಮತ್ತು ನಮ್ಮ ಈ ಬಾಲಾಜಿ ನಿಂಬಿಗೂ ವ್ಯತ್ಯಾಸ ಅಂತಂದರೆ ಕಾಗಜಿ ನಿಂಬು ಹಣ್ಣಾಗಿ ಬಾಡಿ ಒಣಗುತ್ತೆ ವಿನಃ ಕೊಳೆಯೋದಿಲ್ಲ ಸರ್. ಕಾಗಜಿ ಬಾಡುತ್ತೆ, 15-20 ದಿನ ತನಕ ತಡೆಯುತ್ತೆ, ಬಾಡ್ಕೋತ ಒಣಕೋತ ಹೋಗ್ತದೆ ರೀ. ಇದು ಹಾಗಿರೋದಿಲ್ಲ, ಯಾಕಂದರೆ ಇದ್ರದ್ದು ಚರ್ಮ ಒರಟಾಗಿರೋದ್ರಿಂದ ಮೇಲೆ ಅಲ್ಲೆಲ್ಲಿ ಅದರದ್ದು ಒಂಥರ ಗುಳಿಗಳು ಬಂದಿರ್ತದೆ, ಸಾಫ್ಟ್ ಇರೋದಿಲ್ಲ. ಅವು ಆ ಗುಳಿ ಭಾಗದಲ್ಲಿ ಕೊಳಿಲಿಕ್ಕೆ ಶುರುವಾಗ್ತದೆ. ಕೊಳಿತಂದ್ರೆ ಒಂದು ವಾರದಲ್ಲಿ ಕೊಳೆತು ಹೋಗ್ಬಿಡ್ತದೆ. ಬಾಲಾಜಿ ಜಲ್ದಿ ಕೊಳೆಯೋದು. ಬಾಲಾಜಿ ಜಲ್ದಿ ಕೊಳಿತದೆ ರೀ. ಕಾಗಜಿ ಸ್ವಲ್ಪ ಒಣಗುತ್ತೆ, ಕೊಳೆಯೋದಿಲ್ಲ. ಹಾಂ ಸರ್. ಆಮೇಲೆ ಇದಕ್ಕಿಂತಲೂ ಸ್ವಲ್ಪ ರಸಭರಿತವಾಗಿರ್ತದೆ ರೀ, ಸ್ವಾದ ಜಾಸ್ತಿ ಇರ್ತದೆ, ಸುವಾಸನೆ ಚೆನ್ನಾಗಿರ್ತದೆ. ಮೇಲಿನ ತೊಗಟೆ ಹೆಂಗೆ ಸರ್? ತಿಳುವಾಗಿರ್ತದೆ ಸರ್, ಅದು ತಿಳುವಾಗಿರ್ತದೆ ರೀ. ಇದು ಸ್ವಲ್ಪ ಗಟ್ಟಿ ದಪ್ಪ ಚುಕ್ಕೆ ಸರ್. ರಸ ಯಾವ್ದ್ರಾಗ? ರಸ ಅದರಲ್ಲಿ ಜಾಸ್ತಿ ಇರ್ತದೆ, ಇದರಲ್ಲೂ ರಸ ಇರ್ತದೆ. ಸುವಾಸನೆ ಏನಿರ್ತದೆ ನೋಡಿ, ಇದಕ್ಕಿಂತ ಈ ಕಾಗಜಿಕ್ಕಿಂತಲೂ ಸ್ವಲ್ಪ ಕಡಿಮೆ ಇರ್ತದೆ. ಆದ್ರೆ ಇಳುವರಿಯೊಳಗೆ ಯಾವುದೇ ವ್ಯತ್ಯಾಸ ಇಲ್ಲ ಸರ್. ಓಕೆ ಸರ್. ಈಗ ಕಮರ್ಷಿಯಲಿ ಹೋಗೋದಾದ್ರೆ ಜಾಸ್ತಿ ಕಾಗಜಿ ನಿಂಬೆಗೆ ಹೋಗೋದು? ಹೌದು, ಯಾಕಂದ್ರೆ ಇದು ಇತ್ತೀಚೆಗೆ ಆವಿಷ್ಕಾರ ಮಾಡಿದಂಥ ತಳಿ ಬಾಲಾಜಿ ಏನು ಸರ್. ಕಾಗಜಿ ತಳಿ ಪುರಾತನ ಕಾಲದಿಂದನೂ ಗುಡ್ಡ ಪ್ರದೇಶದಲ್ಲಿ ನಮ್ಮ ಹಿರಿಯರು ಹೇಳುವ ಪ್ರಕಾರ ಗುಡ್ಡಗಾಡಿನಲ್ಲಿ ಬೆಳೆದಂಥ ಬೆಳೆ. ಇದನ್ನೇನೋ ಅಲ್ಲಿ ನಮ್ಮ ರಾಜಶೇಖರ ನಿಂಬವರಿಗೆ ಅವರು ಒಂದು ಒಳ್ಳೆ ಮಾತು ಹೇಳ್ತಾರೆ, ಇದು ಊರಿಗೆ ಹೆಂಗೆ ಬಂತು ಅನ್ನೋದಕ್ಕೆ ಒಂದು ಕಾರಣ ಹೇಳ್ತಾರೆ, ಬಂದಿರಬಹುದು ಅಂತ ಕಲ್ಪನೆ ಮಾಡ್ಕೊಂಡು ಹೇಳ್ತಾರೆ. ನಮ್ಮ ಪೂರ್ವಜರು ಹಿಂದೆ ಬೇಸಿಗೆ ಒಳಗೆ ಗುಡ್ಡದಲ್ಲಿ ಅದಕ್ಕೂ ಹೋಗ್ಯಾರ ಅವರು. ಆ ಸಂದರ್ಭದಲ್ಲಿ ನೀರು ಸಿಕ್ಕಿಲ್ಲ, ಈ ನಿಂಬೆಹಣ್ಣು ಸಿಕ್ಕ್ಯದ, ಅದು ಸ್ವಲ್ಪ ಸೇವನೆ ಮಾಡ್ಯಾರ ಬಾಯಿ ಆರಿಸ್ಕೊಳ್ಳಿಕ್ಕೆ. ಸ್ವಲ್ಪ ಸೇವನೆ ಅದು ಸ್ವಲ್ಪ ತಂಪು ಅನಿಸುತ್ತೆ. ಹೀಗಾಗಿ ಇದು ತಂಪಾಗುತ್ತೆ ಅಂತೇಳಿ ನಮ್ಮ ಊರಿಗೆ ತಂದು ಇದನ್ನು ಊರಲ್ಲಿ ನಾಟಿ ಮಾಡಿದರು. ಇತ್ತೀಚೆಗೆ ಅದನ್ನು ಕಮರ್ಷಿಯಲ್ ಆಗಿನೂ ಮಾಡಿದರು ಅಂತ ಅವ್ರು ಹೇಳ್ತಾರೆ. ಇದ್ರೂ ಇರಬಹುದು. ಓಕೆ ಸರ್. ಈಗ ಈ ಕಾಗಜಿ ನಿಂಬೆ ಮತ್ತು ಬಾಲಾಜಿ ನಿಂಬೆಲಿ ರೋಗ ಮತ್ತು ಕೀಟಗಳಿಗೆ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಯಾವುದು ಚೆನ್ನಾಗಿದೆ ಅಂತ ಅನ್ಸುತ್ತೆ? ಕಾಗಜಿ ನಿಂಬೆಗೆ ಸ್ವಲ್ಪ ಈ ಬಾಲಾಜಿಗಿಂತಲೂ ರೋಗ ಕಡಿಮೆ ಸರ್. ಕಡಿಮೆ. ಇದರಲ್ಲಿ ಇಲ್ಲಿ ಏನಾಗ್ತದೆ ಅಂದರೆ ನುಸಿ ರೋಗ ಸ್ವಲ್ಪ ಜಾಸ್ತಿ ಬರ್ತದೆ ಬಾಲಾಜಿಗೆ. ಮೇಲ್ಗಡೆ ಕಜ್ಜಿ ರೋಗ, ನುಸಿ ರೋಗ, ಕಾಡಿಗೆ ರೋಗ ಸ್ವಲ್ಪ ಇದಕ್ಕೆ ಜಾಸ್ತಿ ಬರ್ತದೆ. ಅದಕ್ಕೆ ಸ್ವಲ್ಪ ಕಡಿಮೆ ತಡ್ಕೊಳ್ಳತಕ್ಕಂಥ ಶಕ್ತಿ ಅದಕ್ಕಿದೆ ಸರ್.
ಓಕೆ. ಒಟ್ಟಾರೆಯಾಗಿ ಎಲ್ಲ ದೃಷ್ಟಿಯಿಂದ ಕಾಗಜಿ ನಿಂಬೆ ಬೆಸ್ಟು. ಬೆಸ್ಟ್. ಒಣ ಪ್ರದೇಶಕ್ಕೆ ಮಳೆ ಕಡಿಮೆ ಇದ್ರೂ ಈ ಪರವಾಗಿಲ್ಲ. ನಮ್ಮ ಭಾರತ ದೇಶದ ತುಂಬಾನು ಈ ಕಾಗಜಿ ನಿಂಬೆ ಬೇರೆ ಬೇರೆ ಹೆಸರಿನಿಂದ ಈ ತಳಿನ ಎಲ್ಲರೂ ಬೆಳೀತಾ ಇದ್ದಾರೆ ಸರ್. ಓಕೆ. ಈಗ ಒಂದೊಂದು ಭಾಗದಲ್ಲಿ ಮಹಾರಾಷ್ಟ್ರ ಭಾಗದಲ್ಲಿ ಶರಬತಿ ನಿಂಬು ಅಂತ ಕರೀತಾರೆ, ಈ ಬಾರಾಮಾಸಿ ನಿಂಬು ಅಂತ ಕರೀತಾರೆ. ಈಗ ನಾವು ಕನ್ನಡದವರಾಗಿರೋದ್ರಿಂದ ಇಲ್ಲಿ ಕಾಗಜಿ ಅಂತ ಕರಿತೀವಿ ಸರ್. ಆಮೇಲೆ ಜವಾರಿ ನಿಂಬು ಅಂತ ಕರಿತೀವಿ. ಇದಕ್ಕೆ ಬಹಳಷ್ಟು ಹೆಸರದಾವ. ಓಕೆ. ಆದರೆ ಎರಡಕ್ಕೂ ಹೋಲಿಕೆ ಮಾಡಿದಾಗ ಅದು ಬಹಳ ಬೆಸ್ಟ್ ಸರ್. ಬೆಸ್ಟ್ ಕಾಗಜಿ ಬೆಸ್ಟ್. ಓಕೆ ಸರ್. ಸರ್ ನೀವು ಹೇಳಿದ್ರಿ ಇಲ್ಲಿ ಸ್ವಲ್ಪ ಹೈ ಡೆನ್ಸಿಟಿ ಮಾಡಿದಿರಿ. 15 ಏನಿದೆ ಸರ್? 14-10 ಮಾಡಿದ್ದೀವಿ ಸರ್. 14-10 ಮಾಡಿದ್ರಿ. ಓಕೆ ಸರ್. ಈಗ ಇದು ಮುಖ್ಯವಾಗಿ ಹೆಂಗೆ ಸರ್ ಬೀಜದ್ದೇ ಎಲ್ಲ ಗಿಡಗಳೆಲ್ಲ ಸರ್? ಆ್ಯಕ್ಚುಲಿ ನಾನು ನೋಡಿರೋ ಪ್ರಕಾರ ಬೀಜದಿಂದ ಬೆಳೆದಂಥ ಬೆಳೆಗಳು ಬಹಳಷ್ಟು ದಿನಗಳವರೆಗೆ ಜೀವಂತ ಇರ್ತವೆ ಸರ್. ಇನ್ನು ಗ್ರಾಫ್ಟೆಡ್ಡು ಅಥವಾ ಕ್ಲೋನಿಂಗ್ ಸಿಸ್ಟಮು ಅಥವಾ ಗೂಟಿ ಕಟ್ಟಿದ ಪದ್ಧತಿಗಳು, ಈಗ ಹೊಸ ಆವಿಷ್ಕಾರಗಳು ಏನಾಗ್ಯಾವ ಟಿಶ್ಯೂ ಕಲ್ಚರ್ ಪದ್ಧತಿ ಒಳಗೆ. ಈಗ ನನಗೆ ಬಹಳಷ್ಟು ರೈತರು ನಾನು ನಿಂಬೆ ಒಳಗೆ ಪರಿಚಯ ಆಗಿರೋದ್ರಿಂದ ಇಡೀ ಕರ್ನಾಟಕದ ಮೂಲೆಯಿಂದ ಹೊಸದಾಗಿ ನಾಟಿ ಮಾಡಿದಂಥ ರೈತರು. ನಾನು ಗೂಟಿ ಪದ್ಧತಿ ಒಳಗೆ ನಾಟಿ ಮಾಡಿದೆ, ನಾನು ಗ್ರಾಫ್ಟಿಂಗ್ನಾಗ ಮಾಡಿದೆ, ಇನ್ನು ಬೇರೆ ಬೇರೆ ಸಸಿಗಳನ್ನು ತಂದು ನಾಟಿ ಮಾಡಿದೆ. 100ಕ್ಕೆ 40 ಸಸಿಗಳು ಹೊಡೆದು 60 ಸಸಿಗಳು ಫೇಲ್ಯೂರ್ ಆಗುತ್ತೆ ಅನ್ನೋ ಮಾತಾಡ್ತಾ ಇದ್ದಾರೆ ಸರ್. ಓಕೆ. ಬಟ್ ಆ ಥರ ಬಟ್ ಬೀಜದ್ದೇ ಬೆಸ್ಟ್. ಬೀಜದ್ದಾದರೆ ಈಗ ನಮ್ಮ ರಾಜಶೇಖರ್ ನಿಂಬರ್ಗಿ ಅವ್ರ ತೋಟದ ಪಕ್ಕದಲ್ಲಿ ಒಂದು 80 ವರ್ಷದ ಗಿಡಗಳಿದ್ದಾವೆ. ಇಲ್ಲಿ ನನ್ನೂರಿಂದ ಒಂದು 18 ಕಿಲೋಮೀಟರ್ ದೂರದಲ್ಲಿ 18 ಕಿಲೋಮೀಟರ್ ದೂರ ಅಲ್ಲಿ 60 ವರ್ಷದ ಗಿಡಗಳಿದ್ದಾವೆ. ಓಕೆ. ನಂದು 25 ವರ್ಷ ದಾಟಿ 26ನೇ ವರ್ಷ ಪಾದಾರ್ಪಣೆ ಮಾಡಿದೆ ನನ್ನ ಬೆಳೆ. ಹಾಗಾಗಿ ಬೀಜದಿಂದ ಮಾಡಿದ್ದು ಯೋಗ್ಯ ಸರ್. ಯೋಗ್ಯ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಸಿರಾಜುದ್ದೀನ್ ಮೂಲಿಮನಿ ಸರ್ ಅವರು ಹೇಳ್ತಾ ಇದ್ರು. ಈಗ ದೇವೇಂದ್ರ ಗೌಡ ಪಾಟೀಲ್ ಅನ್ನೋರು ಏನಿದ್ದಾರೆ ಈ ತೋಟದ ಮಾಲೀಕರು, ಇವರು ಒಂದು ಮೊದಲು ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಾ ಇದ್ರು. ಅದನ್ನು ಬಿಟ್ಟು ತೋಟಗಾರಿಕಾ ಬೆಳೆಗಳು ಬರಬೇಕಾದ್ರೆ ಬಾಳೆನ ಬೆಳೆದ್ರು. ಸ್ವಲ್ಪ ಬಾಳೆಗೆ ಜಾಸ್ತಿ ನೀರು ಬೇಕಂತ ಹೇಳಿದಾಗ ಇವ್ರದ್ದು ನೀರಿನ ಶಾರ್ಟೇಜ್ ಆಗಿ ಆ ಬಾಳೆಯಲ್ಲಿ ಕೈ ಸುಟ್ಕೊಂಡ್ರು ಇವರು. ಅದಾದಮೇಲೆ ನನ್ನ ಸಲಹೆಯ ಮೇರೆಗೆ ಈ ನಿಂಬೆ ತೋಟ ಮಾಡಿದಾಗ ಇವರಿಗೆ ಇಲ್ಲಿಯವರೆಗೂ ಅತ್ಯುತ್ತಮವಾದ ಲಾಭವನ್ನು ಪಡ್ಕೊಂಡಿದ್ದಾರೆ. ಬರೀ ಒಂದು 3 ಲಕ್ಷ ಬಂಡವಾಳ ಹಾಕಿ ಇದರಿಂದ ಏನೂ ಇಲ್ಲ ಅಂತಂದರೆ ವರ್ಷಕ್ಕೆ ಒಂದು 10ರಿಂದ 12 ಲಕ್ಷ ಆದಾಯ ಮಾಡ್ತಾ ಇದ್ದಾರೆ ಅಂತ ಅವರು ಸಾಕಷ್ಟು ಮಾಹಿತಿಗಳನ್ನು ಹೇಳ್ತಾ ಇದ್ರು. ಅದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಸಾವಯವದಲ್ಲಿ ನಿಂಬೆಯಲ್ಲಿ ಬೇಸಾಯ ಕ್ರಮಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಹೇಳ್ತಾ ಇದ್ರು. ಸದ್ಯಕ್ಕೆ ಸಮಯದ ಅಭಾವ ಇರೋದ್ರಿಂದ ಈ ಕಂತನ್ನು ಇಲ್ಲಿಗೆ ಮುಗಿಸೋಣ. ಇದರ ಮುಂದುವರೆದ ಭಾಗವಾಗಿ ಇನ್ನೊಂದು ಕಂತಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸದ್ಯಕ್ಕೆ ಈ ಮಾಹಿತಿ ಕೊಟ್ಟಿದ್ದಕ್ಕೆ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.